ಮಾತನ್ನು ಅದರ ಬಗ್ಗೆ ಅವಮಾನ ಮಾಡ್ತಾ ಇರ್ತಕ್ಕಂಥವ್ರು, ಅವಹೇಳನಕಾರಿಯಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು ಪ್ರಿಯಾಂಕ್ ಖರ್ಗೆ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಆ ಪ್ರದೀಪ್ ವೆಂಕಟ್ ಇರ್ಬೋದು, ಅದೇ ರೀತಿಯಲ್ಲಿ ಅನೇಕ ಜನ ಡಿ ಕೆ ಹರಿಪ್ರಸಾದ್ ಅವರು ಇರ್ಬೋದು. ಇವರೆಲ್ಲ ಒಳ್ಳೆ ಡಾಬರ್ಮೆನ್ ನಾಯಕರ ಥರ ಮಾತಾಡ್ತಾ ಇರ್ತಕ್ಕಂಥವ್ರು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳೋದಕ್ಕೆ, ನೀವೇನಾದರೂ ಸಂಘದ ಬಗ್ಗೆ ಡೌಟ್ ಬಿದ್ದರೆ ನಿಮ್ಮ ಜನ್ಮ ಕೊಟ್ಟವ್ರ ಬಗ್ಗೆನೇ ಡೌಟ್ ಬಿದ್ದಷ್ಟೇ, ಇನ್ನೇನು ಬೇರೆ ಏನು ಹೇಳೋಕ್ಕಾಗಲ್ಲ. ಈ ಗಂಗೆಯಷ್ಟೇ ಪವಿತ್ರವಾದಂಥ ಸ್ವಯಂ ಸೇವಕ ಸಂಘದ 100ರ ಸಂಭ್ರಮದಲ್ಲಿ ವಿಜಯದಶಮಿ ಎಂದು ಏನು ನಾವು ಪಥಸಂಚಲನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅನೇಕ ಕಡೆ ಅಡೆತಡೆಗಳನ್ನು ತರ್ತಾ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವ್ರ ಸರ್ಕಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, RSSನ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಾಪಿ ನನಗೆ ನೋಡಿಸ್ಬಿಡಿ ಅಂತ. RSS ಬಗ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು, ನೆಹರೂಗೂ ಗೊತ್ತು, ಇಂದಿರಾ ಗಾಂಧಿಗೂ ಗೊತ್ತು, ರಾಜೀವ್ ಗಾಂಧಿಗೂ ಗೊತ್ತು, ನಿಮ್ಮ ತಂದೆಗೂ ಗೊತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆ ಕುರಿತಂಥ ಸಂದರ್ಭದಲ್ಲಿ ಜನಸಂಘದವರು ಏನು ಅವತ್ತು ಅಂಬೇಡ್ಕರ್ ಜೊತೆ ನಿಂತು ಕಾಂಗ್ರೆಸ್ ವಿರುದ್ಧವಾಗಿ ಅಂಬೇಡ್ಕರ್ ಚುನಾವಣೆ ಕುರಿತಂಥ ಸಂದರ್ಭದಲ್ಲಿ ಗೆದ್ದಿರ್ತಕ್ಕಂಥ ಕೀರ್ತಿ ಜನಸಂಘದವ್ರಿಗೆ ಸೇರಬೇಕು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನೋಡಿಸಿ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ಹರಿಪ್ರಸಾದ್ ಅವರೇ, ನಿಮ್ಮ ಕಾಂಗ್ರೆಸ್ ಅಂತ ಏನು ನೀವು ಹೆಸರಿಟ್ಕೊಂಡಿದ್ದೀರಿ, ಅದು ಈ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ಮಹಾನುಭಾವರು ಸ್ವತಂತ್ರ ಹೋರಾಟಕ್ಕೆ ಕಟ್ಕೊಂಡಿರ್ತಕ್ಕಂಥ ಒಂದು ಹೆಸರು. ಅದನ್ನು ನೀವು ರಾಜಕೀಯ ಪಕ್ಷವಾಗಿ ಇದು ಮಾಡಿಕೊಂಡು ನಮಗೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತೀರಲ್ಲ, ಒರಿಜಿನಲ್ ರಿಜಿಸ್ಟ್ರೇಷನ್ ಏನು ಅಂತ ಹೇಳಿ ಡೆತ್ ಒಂದ್ಸಲಿ ನೋಡಿ. ಇವತ್ತು ನಿಮ್ಮ ತಂದೆದು ಡೆತ್ ಬರ್ತ್ ಸರ್ಟಿಫಿಕೇಟ್ ಇದೆಯಾ? ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಇದೆಯಾ? ಹೋಗ್ಲಿ, ನಿಮ್ಮ ತಾತ ಮುತ್ತಾತದ ಬರ್ತ್ ಸರ್ಟಿಫಿಕೇಟ್ ಇದೆಯಾ? ನಿಮ್ಮ ಮುತ್ತಾತದು ನಿಮ್ಮ ತಾತದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮ್ಮ ತಂದೆಗೆ ನಿಮ್ಮ ಮುತ್ತಾತವರು ಅಪ್ಪ ಅಲ್ವಾ? ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳೋದಿಷ್ಟೇ, ಯಾವ ರೀತಿ ನಿಮ್ಮ ತಂದೆಯವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ವೋ ಅದೇ ರೀತಿಯಲ್ಲಿ ಈ ದೇಶ, ಈ ನೆಲ, ಈ ಜಲ ಪ್ರತಿಯೊಂದಕ್ಕೂ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ನೆಲ, ಜಲ ಪ್ರತಿಯೊಂದೂ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಜನಸಂಘದ ಬಗ್ಗೆ ಡೌಟ್ ಬಿದ್ದು ಇವತ್ತು ಅದು ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದಲಿತ ಸಂಘಟನೆಗಳವ್ರನ್ನ ನೀವು ಎತ್ಕೊಳ್ತಾ ಇದ್ದೀರಿ. ದಲಿತ ಸಂಘಟನೆಗಳವ್ರನ್ನ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವಮಾನ ಮಾಡಿ ರಾಜೀನಾಮೆ ತಗೊಂಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಂಥ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಡೆಲ್ಲಿಯಲ್ಲಿ 6 ಅಡಿಗೆ 3 ಅಡಿಗೆ ಜಾಗ ಕೊಡದೇ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ ಅವರು. ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವ್ರ ಮಾತು ಕೇಳ್ಕೊಂಡು ನೀವು ಮರಳಾಗಬೇಡಿ, ಯಾವುದೇ ಹಣ ಆಮಿಷ ಇದಕ್ಕೆ ನೀವು ಬಲಿಯಾಗಬೇಡಿ. ಇವತ್ತು ನೀವೇನೇ ರ್ಯಾಲಿಗಳು ಮಾಡ್ತೀರಂದ್ರೆ ಅದಕ್ಕೆ ನಮ್ಮೆಲ್ಲರೂ ಸಹಮತ ಇದೆ. ನೀವು ಮಾಡ್ಕೊಳ್ಳಿ, ನೀವು ಒಂದು ಡೇಟ್ ತಗೊಳ್ಳಿ, ನೀವು ಮಾಡ್ಕೊಳ್ಳಿ. ನಮ್ಮಲ್ಲೇನು ವಿಜಯದಶಮಿ ಎಂದು 100 ವರ್ಷಗಳಿಂದ ನಾವು ಪಥಸಂಚಲನವನ್ನು ಮಾಡ್ಕೊಂಬರ್ತಾ ಇದ್ದೀರಿ. ನಮ್ಮ ಸಂಘದವ್ರೂ ಪಥಸಂಚಲನ ಮಾಡಲಿ. ನಮ್ಮಲ್ಲಿ ಘರ್ಷಣೆಗಳನ್ನು ಮಾಡೋಂಥ ಕೆಲಸ, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸ ಮೊದಲಿಂದನೂ ಕಾಂಗ್ರೆಸ್ ಮಾಡ್ತಾ ಇತ್ತು. ಇವತ್ತು ಖರ್ಗೆ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ನೀವು ಕಿವಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಹೇಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನು ತುಂಬಿ ತುಳುಕ್ತಾ ಇದೆ, ಇದನ್ನು ಮರೆಮಾಚೋದಕ್ಕೋಸ್ಕರ ಇವತ್ತು PDOಗಳಿಗೆ ಸಂಬಳ ಇಲ್ಲ. ಇವತ್ತು ಯಾರು ಸೆನ್ಸಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಬಳ ಇಲ್ಲ. ಯಾರು BMTC ಬಸ್ಸು, KSRTC ಬಸ್ಸುಗಳನ್ನು ಹೊಡ್ತಾ ಇದ್ರು ಅವ್ರಿಗೆ ಸಂಬಳ ಇಲ್ಲ. ಇವತ್ತು ಇರ್ತಕ್ಕಂಥ SCP TSP ಹಣವನ್ನು ದಲಿತರ ಡೆವಲಪ್ಮೆಂಟ್ಗೆ ಪ್ರತಿಯೊಂದನ್ನು ಗುಳುಪ್ ಮಾಡಿ ಇವತ್ತು ಸಾರಾಯಿ ಅಂಗಡಿಗಳಲ್ಲಿ ವ್ಯಾಪಾರ 4 ಪಟ್ಟು ಆಗಬೇಕು. ಇಡೀ ಕರ್ನಾಟಕದ ಜನ ಮದ್ಯವ್ಯಸನಿಗಳಾಗಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ತೀರ್ಮಾನ ಮಾಡ್ದಂತಾಗಿದೆ. ಇವತ್ತು ಟಾರ್ಗೆಟ್ ಕೊಟ್ಟಿದೆ. 100 ರೂಪಾಯಿ ವ್ಯಾಪಾರ ಆಗ್ತಾಯಿದ್ರೆ 400 ರೂಪಾಯಿ ಆಗಬೇಕು, 10,000 ಆಗ್ತಾಯಿದ್ರೆ 40,000 ಆಗಬೇಕು ಅಂತೇಳಿ ಈ ಯೋಜನೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ, 1 ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಿಲ್ಲ. ಇವತ್ತು ನಾವು ಮುಳಬಾಗಿಲು ಏನು ತಾಲೂಕು ಯಾವ ರೀತಿ ನೀವು ಅನ್ಯಾಯ ಮಾಡಿದಿರಿ, ಕೋಲಾರ ಜಿಲ್ಲೆಗೆ ಯಾವ ರೀತಿ ಅನ್ಯಾಯ ಮಾಡಿದಿರಿ,
ಬೆಂಗಳೂರಲ್ಲಿದ್ದಂಥ IT-BT ಕಂಪ್ನಿಗಳು, ಗೂಗಲ್ ಕಂಪ್ನಿಗಳೆಲ್ಲ ಪಕ್ಕದ ರಾಜ್ಯವಾದಂಥ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ. ನಿಮ್ಗೆ ಯೋಗ್ಯತೆ ಏನಂತೇಳಿ ಇಲ್ಲೇ ಜನಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಇದನ್ನು ಮರೆಮಾಚೋದಕ್ಕೋಸ್ಕರ RSS ಅಂತ ಹೇಳ್ಬಿಟ್ಟು ನೀವು ಅರ್ಥ ನಿಂತಿದ್ದೀರಿ. ಇದರಲ್ಲಿ ನೀವು ಸಕ್ಸಸ್ ಆಗಲ್ಲ. 100 ಭಾಗ ನಿಮ್ಮಂಥ ದಾರಿ ಹೋಗ್ರು, ಪುಣ್ಯನರಿಗಳು, ಅವರು ಇವರು ಯಾರು ನಿಮ್ಮಂಥವ್ರು ಎಷ್ಟೋ ಜನ ಬಂದರೂ ಹೋದ್ರು ಅದ್ರ ಹತ್ರಕ್ಕೂ ಹೋಗೋಕ್ಕಾಗಿಲ್ಲ. ಗಂಗೆ ಅಷ್ಟೇ ಪವಿತ್ರವಾದಂಥ RSSನ ಡೌಟ್ ಬಿದ್ದರೆ ನಿಮ್ಮ ಏನು ಜನ್ಮ ಇದೆ, ನಿಮ್ಮ ಹುಟ್ಟು ಇದೆ, ಅದ್ರ ಬಗ್ಗೆ ನೀವು ಡೌಟ್ ಬಿದ್ದಂಗೆ ಅಂತ ಹೇಳೋದ್ರ ಮುಖಾಂತರ ಅವ್ರಿಗೆ ಆ ಭಗವಂತ, ಆ ಗಂಗಾ ಮಾತೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ಈ ಮೂಲಕ ಗಂಗಾ ಮಾತೆ ಪ್ರಾರ್ಥನೆ ಮಾಡ್ತೀನಿ.